ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ಇಲ್ಕಲ್ ಪರವಾಗಿ ನಾನು ಡಾಕ್ಟರ್ ಪವನ್ ನರಗ್ ನಿಮ್ಮನ್ನು ಈ ಸಭೆಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಬರುವ ದಿನಾಂಕ 16 ಜೂನ್ 2024ರಂದು ನಾವು ಈ ವಿಶ್ವದ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ಥಲಸೀಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ 2015 ಅಂದ್ರೆ 8-9 ವರ್ಷದಿಂದ ನಾವು ಈ ಥಲಸೀಮಿಯಾ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ಇಲ್ಕಲ್ ಸುತ್ತಮುತ್ತಲಿನ ತಾಲೂಕಿನ ಮತ್ತು ಬಿಜಾಪುರ, ಬಾಗಲಕೋಟೆ, ಗದಗ ಜಿಲ್ಲೆಯಲ್ಲಿ ಕೂಡ ಥಲಸೀಮಿಯಾ ಮಕ್ಕಳಿದ್ದಾರೆ. ಅಂಥ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು 25 ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ 8-9 ವರ್ಷದಿಂದ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾಕೆ ಇವ್ರಿಗೆ ಮಾಡಬೇಕು ಉದ್ದೇಶ ಏನಂದ್ರೆ, ನಿಮಗೆಲ್ಲರೂ ಗೊತ್ತಿರೋಗೆ ಈ ಮಕ್ಕಳಿನಲ್ಲಿ ರಕ್ತ ಉತ್ಪತ್ತಿ ಆಗುವುದಿಲ್ಲ. ಅವರಿಗೆ 15ರಿಂದ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು. ಎಲ್ಲಿ ಮಟ್ಟ ಅಂದ್ರೆ ಅವರು ಲೈಫ್ ಇರೋ ತನಕ. ಈ ಕಾಯಿಲೆ ಸ್ಟಾರ್ಟ್ ಆಗೋದು 2-3 ತಿಂಗಳಕ್ಕೆ ಚಾಲು ಆಗ್ತದೆ. 2-3 ತಿಂಗಳಕ್ಕೊಮ್ಮೆ ಕಾಯಿಲೆ ಚಾಲು ಆತಂದ್ರೆ ಅಲ್ಲಿಂದ ಹಿಡಿದು ಪ್ರತಿ 21 ದಿವಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡಲೇಬೇಕು. ಅದೇ ಅವ್ರಿಗೆ ಲೈಫ್. ಯಾಕಂದ್ರೆ ಅವರಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ. ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ, ಸೈನ್ಸ್ ಸಾಕಷ್ಟು ಮುಂದುವರೆದಿದೆ. ಬಟ್ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ. ಸೊ ಅದಕ್ಕೆ ಏನಾಗ್ತದಂದ್ರೆ, ರಕ್ತ ಯಾರಾದ್ರೂ ಕೊಟ್ಟರೆ ಮಾತ್ರ ನಮಗೆ ರಕ್ತ ಸಿಗ್ತದೆ. ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನು ವಿನಂತಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ರಕ್ತ ತಯಾರು ಮಾಡಕ್ ಆಗಂಗಿಲ್ಲ. ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ತರ ವಿನಂತಿ ಮಾಡಿಕೊಂಡು ರಕ್ತದಾನ ಮಾಡ್ರಿ ಅಂತ ಕೇಳ್ತೀವಿ. ಯಾಕಂದ್ರೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ, ಇರ್ಲಿ ಸರ್ ನಾವು ಎಮರ್ಜೆನ್ಸಿ ಇದ್ದಾಗ ನಮ್ಗೆ ಕರಿ ನಾವು ಬಂದ್ ಕೊಡ್ತೀವಿ ಅಂತ ಹೇಳ್ತಾರೆ. ಒಪ್ಕೊಂತೀನಿ, ನೀವು ಹೇಳೋದು ಸರಿ ಇದೆ. ಬಟ್ ಇವರಲ್ಲಿ ನಮ್ಮಲ್ಲಿ 25 ಮಂದಿ ಮಕ್ಕಳಿದಾರ ಮೇಲೆ ಪ್ರತಿ 21 ದಿವಸಕ್ಕೊಮ್ಮೆ ನಾವು ರಕ್ತ ಹಾಕ್ಬೇಕಂದ್ರೆ ನಮಗೆ ತಿಂಗಳಿಗೆ 40ರಿಂದ 50 ರಕ್ತದ ಬಾಟ್ಲಿ ಬೇಕಾಗ್ತದೆ. ಸೊ ನಾನು ಪ್ರತಿ ದಿವಸ ಯಾರಿಗಾದ್ರೂ ಬರ್ರಿ ಸರ್ ರಕ್ತ ಕೊಡ್ರಿ, ಬರ್ರಿ ಸರ್ ರಕ್ತ ಕೊಡ್ರಿ ಅಂತ ಕೇಳೋಕ್ಕಿಂತ ನಮ್ಮ ಈ ಪರಿಸ್ಥಿತಿನ ಬರೋದು ಬೇಡ. ಕೇಳುವುದು ಪರಿಸ್ಥಿತಿನ ಬರಬಾರ್ದಂದ್ರೆ ಏನಾಗ್ತದ್ರೆ, ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದ್ರೆ ನಮಗೆ ಆ ಟೈಮ್ನಲ್ಲಿ ರಕ್ತ ಸಿಕ್ಬಿಡ್ತದೆ. ಇನ್ನೊಂದು, ಲಾಸ್ಟ್ ಟೈಮ್ ಕೂಡ ಭಾಳ ಮಂದಿ ಹೇಳಿದ್ರು, ಇಲ್ರಿ ಸರ್ ನಾವು ನಮಗೆ ಹಿಂಗ ಕ್ಯಾಂಪ್ನಲ್ಲಿ ನಾವು ಕೊಡಂಗಿಲ್ಲ, ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ. ಏನ್ ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕನ್ನಾಗ ನೀವು ಕರೆಕ್ಟ್ ಆ ಪೊಸಿಷನ್ ಕೊಡುವಂಗ ಶಕ್ತಿಯಲ್ಲಿ ಇರ್ತಿರ್ವಿಲ್ಲ. ಕೆಲವು ನಮ್ಮನ್ನು ಕಾಯಿಲೆ ಕೂಡ ಇರ್ಬೋದು, ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀರಿ. ಸೊ ಇಂಥವೆಲ್ಲ ಆಗ್ಬಾರ್ದು ಉದ್ದೇಶಕ್ಕೆ ನಾವು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ ನಲ್ಲಿ ಇತ್ತಂದ್ರೆ ನಾವು ಆರಾಮಾಗಿ ಅವ್ರು ಕೂಡ ರಕ್ತ ಹಾಕ್ಬೋದು. ಯಾಕಂದ್ರೆ मार नाम मंजुनाथ राठोड, मार छोरे नाम दिव्या राठोड. इन थलसीमिया रोगाचं इन लोय ಜಾರಿತ್ತು ಮಿನಾರ್ಗಿನ ದೋಯ್ತು ಕಟ್ಟಿ ಮಾಡ್ರಿಕಂತೆ ತಮ್ಮ ಹೆಚ್ಚಿನ ಮಾಣಸ ತಾನೆ ಇನ್ನು ಲೋಯ್ 14ನೇ ತಾರೀಕಿನ ದಿನ ಗೊತ್ತ ಆಮೇಲೆ ಠೀಕ್ ಹಾಂ ಮಿನಾರ್ಗಿನ ಲೋಯ್ धुणं कतेरे गंत दवाखाने आळे करायचं तमचेचं दिन गोतं ठीक असतं. लोय ಮಿನಾರ್ಗಿನ ठीक आहे जायचं देखो मान कर 14ನೇ तारीख आहे दवाखाने महेश्वरी दवाखाने ನಾನು ದಿನ ठीक आहे ಚಾಪ್ರ ಸರಿ ಚಾಪ್ರ ಟಗ್ಲಾयचं ಒಂದನಿ लोय ಮಾಡ್ರಕಂತ ಕತ್ತಿ ಹಾಂ दवाखाने आळे करायचं काय करायचं होती 14ನೇ तारीखिन महेश्वरी दवाखाने ನಾನು लोय ದಿನಂತ याचं ಚಾಪ್ರ ಡಗ್ಲಾय माणूस ಬಂದಿತ್ತು. ಎಲ್ಲರಿಗೂ ನಮಸ್ಕಾರಗಳು. ಈ ಮೂಲಕ ತಮಗೆ ವಿನಂತಿಸಿಕೊಳ್ಳೋದೇನೆಂದರೆ, ನನ್ನ ಹೆಸರು ಮಹಮೂದ್ ಖಾಜಿ, ನನ್ನ ಮಗನ ಹೆಸರು ಇನಾಯತ್ ಖಾಜಿ, ನಮ್ಮೂರು ಅನಂತಸಾಗರ. ನನ್ನ ಮಗ ಥಲಸೀಮಿಯಾ ರೋಗದಿಂದ ಬಳಲುತ್ತಿದ್ದಾನೆ. ಹುಟ್ಟಿದ 8 ತಿಂಗಳಿಂದ ಇಲ್ಲಿವರೆಗೆ ಅಂದರೆ ಅವನಿಗೆ 8 ವರ್ಷದ 6 ತಿಂಗಳಾಗಿದೆ. ಇಲ್ಲಿವರೆಗೆ ಕೂಡ ಅವನಿಗೆ ಪ್ರತಿ 21 ದಿನಕ್ಕೆ ರಕ್ತ ಹಾಕಿಸ್ತಾ ಬರ್ತಾ ಇದ್ದೀವಿ. ಆ ರಕ್ತದ ಅವಶ್ಯಕತೆಯನ್ನು ತಾವೆಲ್ಲ ಕೊಟ್ಟ ದಾನಿಗಳಿಂದ ಇಲ್ಲಿವರೆಗೂ ಅವನು ಬದುಕಿದ್ದಾನೆ. ಮುಂದೆ ಬದುಕಬೇಕಂದ್ರೆ ನೀವೆಲ್ಲ ರಕ್ತ ಕೊಡ್ತಕ್ಕಂಥದ್ದು ಅವಶ್ಯಕತೆ ಅದ. ಆ ರಕ್ತ ಕೊಡಲಿಲ್ಲ ಅಂದರೆ ಆ ಮಗುವಿಗೆ ಜೀವಕ್ಕೆ ಅಪಾಯ ಇದೆ ಅಂತೇಳಿ ವೈದ್ಯರು ಕೂಡ ಹೇಳಿದ್ದಾರೆ. ದಯಮಾಡಿ ತಾವು ರಕ್ತವನ್ನು ಕೊಟ್ಟು ನಮ್ಮಂಥ ಥಲಸೀಮಿಯಾ ರೋಗದ ಮಗುವಿಗೆ ಜೀವದಾನವನ್ನು ಮಾಡಿರಿ. ಇದೇ ಬರ್ತಕ್ಕಂಥ 16ನೇ ತಾರೀಕರಂದು ಚಿಕ್ಕ ಮಕ್ಕಳ ಆಸ್ಪತ್ರೆಗೆ ಮಹೇಶ್ವರಿ ಆಸ್ಪತ್ರೆ ಇಲ್ಕಲ್ ಇಲ್ಲಿ ರಾಮಾನುಜಾಚಾರ್ಯ ಫೌಂಡೇಶನ್ ಅವರ ಸಂಯೋಗದೊಳಗೆ ರಕ್ತದಾನ ಶಿಬಿರ ನೀಡ್ತಾ ಇದೆ. ದಯವಿಟ್ಟು ಅದರ ಪಾಲ್ಗೊಂಡು ನಮ್ಮಂಥ ರಕ್ತದ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ, ಥಲಸೀಮಿಯಾ ರೋಗ ಮಕ್ಕಳಿಗೆ ನೀವು ರಕ್ತವನ್ನು ಕೊಟ್ಟರೆ ಆ ಮಕ್ಕಳು ಬದುಕ್ತಾರ, ನಿಮ್ಮ ಹೆಸರು ಹೇಳಿ ಅವೆಲ್ಲ ಬದುಕ್ತಾರ ಅಂತೇಳಿ ನಿಮ್ಮ ಕೈ ಮುಗಿದು ಹೇಳ್ತೀವಿ. ನಮ್ಮಂಥ ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು
ಸಹಾಯ ಮಾಡ್ತೀರಿ ಅಂತೇಳಿ ರಕ್ತದಾನಿಗಳಲ್ಲಿ ನಾವು ಕೈ ಮುಗಿದು ಕೇಳ್ಕೊಂತೀವಿ. ದಯವಿಟ್ಟು ನಮ್ಗೆ ರಕ್ತದಾನ ಕೊಡ್ರಿ, ನಮ್ಮ ಮಕ್ಕಳನ್ನ ಬದುಕಿಸ್ರಿ ಅಂತ ನಾನು ಕೇಳ್ತಾ ಇದ್ದೀವಿ ಕೈ ಮುಗಿದು. ನಮ್ಮ ಹೆಸರು ಬಂದು ಹನುಮಂತ ಒಟ್ರು ಅಂತೇಳಿ, ನನ್ನ ಮಗ ಹೇಮಂತ್ ಒಟ್ರು ಅಂತೇಳಿ. ನಾವು ಪ್ರತಿ 15 ದಿನ 20 ದಿನಕ್ಕೆ ಬಂದು ನನ್ನ ಮಗ ತಲಸೆಮಿಯ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ಆದ ಕಾರಣ ಪ್ರತಿ 21ರಿಂದ 15 ದಿನಕ್ಕೆ ಬಂದು ಬ್ಲಡ್ಡನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಆ ರಕ್ತವನ್ನು ತಯಾರು ಮಾಡೋಕೆ ಆಗ್ತಾ ಇಲ್ಲ. ದಯವಿಟ್ಟು ರಕ್ತವನ್ನು ಯಾರು ದಾನವಾಗಿ ನೀಡ್ತಾರಲ್ಲ ಅಂತ ದಾನಿಗಳು ಸ್ವಯಂ ಪ್ರೇರಣವಾಗಿ ಇದೇ 16ನೇ ತಾರೀಕು ಮಹೇಶ್ವರ ದವಾಖಾನೆಯಲ್ಲಿ ಬಂದು ತಮ್ಮ ಸ್ವಯಂ ಪ್ರೇರಣೆಯಿಂದ ರಕ್ತವನ್ನು ದಾನ ಮಾಡಬೇಕು. ಅದೇ ಕಾರಣ ನಾವು ತಲಸೆಮಿಯಿಂದ ಹುಟ್ಟಿದಂಥ ಮಗುವಿನ ತಂದೆ ತಾಯಿಗಳು ನಾವು. ಆದ ಕಾರಣ ಇಂಥ ಮಕ್ಕಳನ್ನ ಬದುಕಿಸ್ಬೇಕಾದ್ರೆ ನಿಮ್ಮ ರಕ್ತದಾನ ಶ್ರೇಷ್ಠ. ಆದ ಕಾರಣ ರಕ್ತದಾನ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿ ಕೇಳ್ಕೊಂತೀವಿ. ಈ ರಕ್ತದಾನ ಶಿಬಿರ ತಲಸೆಮಿಯಾ ಮಕ್ಕಳಿಗಾಗಿ ಬರುವ ದಿನಾಂಕ 16 ಜೂನ್ 2024ರಂದು ಮಹೇಶ್ವರಿ ಆಸ್ಪತ್ರೆಯಲ್ಲಿ ಶ್ರೀ ರಾಮಾನುಚಾರ್ಯ ಫೌಂಡೇಶನ್ ವತಿಯಿಂದ ಥಲಸೇಮಿಯಾ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ವಿಶೇಷ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಕ್ತದಾನ ಮಾಡಿ ಈ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.